ಜನಗಣತಿ ಶುರುವಾಗಿದೆ. ಅಂದ್ರೆ ಈಗ ಮನೆಗಣತಿ ಅನ್ಬೋದು. ಏಪ್ರಿಲ್ 1ರಿಂದ 15ರವರೆಗೆ ಮನೆಗಣತಿ ನಡೆಸ್ತೀವಿ. ನಮ್ಮವರು ಕಾರ್ಪೊರೇಷನ್ ಕಡೆಯಿಂದ ನಮ್ಮ ಎಂಪ್ಲಾಯೀಸ್ ಬರ್ತಾರೆ, ಇಲ್ಲಾಂದ್ರೆ ನಮ್ಮ ಗೌರ್ಮೆಂಟ್ ವೆಬ್ಸೈಟ್ ಇದೆ. ವೆಬ್ಸೈಟ್ ಮೂಲಕ ಎಲ್ಲಿ ಕಾರ್ಪೊರೇಷನ್ ಗಾಡಿಗಳ ಮೇಲೆ ಎಲ್ಲ ಕಡೆ ನಾವು ಡಿಸ್ಪ್ಲೇ ಕೂಡ ಮಾಡಿದ್ವಿ. ಆ ವೆಬ್ಸೈಟ್ ಮೂಲಕ ತಾವೇ ವೆಬ್ಸೈಟ್ ಲಾಗಿನ್ ಆಗ್ಬಿಟ್ಟು ತಾವೇ ಸ್ವಯಂಪ್ರೇರಿತವಾಗಿ ತಾವು ಮಾಡ್ಕೋಬಹುದು. ಬಳ್ಳಾರಿ ಸಿಟಿಯಲ್ಲಿ LPG ಗ್ಯಾಸ್ ಸಂಖ್ಯೆಗಳು 4 ಬಂದಾಗಿದೆ. 2 ಓಪನ್ ಆಗಿದೆ. ರೇಟ್ ದಿನಕ್ಕೊಂದು ರೇಟ್ ಮಾಡ್ತಾ ಇದ್ದಾರೆ. ದಿನ ಆಟೋಗಳು ಜಗಾಡ್ತಾರೆ. ಇಲ್ಲ, LPGದು ವಿಚಾರ ಬಂದ್ಬಿಟ್ಟು ಇದು ಬಳ್ಳಾರಿ ಒಂದೇ ಅಲ್ಲ, ಇಡೀ ದೇಶದಲ್ಲಿ ನಿಮಗೆ ಗೊತ್ತಿರ್ಬೋದು. ಬಿಕಾಸ್ ಆಫ್ ಕ್ರೈಸಿಸ್, ವಾರ್ ಕ್ರೈಸಿಸ್ ಇಂದ LPG ತೊಂದ್ರೆ ಎಲ್ಲ ಕಡೆ ಸೃಷ್ಟಿಯಾಗಿದೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಮಾತಾಡಿ ಆದಷ್ಟು ಬೇಗ ಇದಕ್ಕೆ ಯಾವ ರೀತಿಯಲ್ಲಿ ಒಂದು ಸೊಲ್ಯೂಷನ್ ಅನ್ನು ತಗೊಂಡ್ಬರ್ಬೇಕಂತೇಳಿ ವಿಚಾರವನ್ನು ಮಾಡ್ತಿದ್ದಾರೆ. ಆದ್ರೆ ಈ ಕ್ರೈಸಿಸ್ ನಡೀತಿರೋದ್ರಿಂದ ಸ್ವಲ್ಪ LPG ತೊಂದರೆ ಆಗಿದೆ. ಮತ್ತೆ ಏನು ಕಮರ್ಷಿಯಲ್ ಮತ್ತೆ ಹೌಸ್ ಹೋಲ್ಡ್ಸ್ ಏನು ಯೂಸ್ ಮಾಡ್ತಿದ್ದಾರೆ LPGs, ಕೆಲವಷ್ಟು ಕಡೆ ಬ್ಲ್ಯಾಕ್ ಅಲ್ಲಿ ಮಾಡ್ತಿದ್ದಾರೆ ಅಂತೇಳಿ ನಮ್ಮೇನು ಕಂಪ್ಲೇಂಟ್ಸ್ ಬಂದಾಗ ಕೂಡ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ನಮ್ಮ ಕಮಿಷನರ್ ಅವರು, DC ಅವರು ಕ್ರಮ ತಗೊಂಡಿದ್ದಾರೆ. ಆ ರೀತಿಯಲ್ಲಿ ಕಮ್ಮಿ ನನ್ನ ಗಮನಕ್ಕೆ ಬಂದಾಗ ಯಾರೇ ಬ್ಲ್ಯಾಕ್ ಅಲ್ಲಿ ಮಾಡ್ತಿದ್ದಾರೆ ಇನ್ನೊಂದು ಅಂತ ಬಂದಾಗ ನನಗಾಗಿರ್ಬೋದು, ನಮ್ಮ ಕಮಿಷನರ್ ಅವ್ರು ತಾವು ತಿಳಿಸ್ಕೊಟ್ರೆ ನಾವು ತಕ್ಷಣ ಒಂದು ಮೀಟಿಂಗ್ ಜಿಲ್ಲಾಡಳಿತ ತಾವು ಯಾರು ಮಾಡಿದ್ರೆ, ಯಾಕಂದ್ರೆ ಕೆಲವರು ಜನ ಗ್ಯಾರಂಟಿ ಅಂತ ಸ್ಟಾಕ್ ತತ್ವಲ್ಲ ದಿನ ಒಂದು ವೈರಸ್ ಆಗ್ತದೆ. ಇನ್ ಕೆಲವು ಕಡೆ ಮೀಟರ್ ರೇಟಿನ ದರನ ಅವರು ಹೆಚ್ಚು ಕಡಿಮೆ ಮಾಡಿದ್ರು. ಬೆಳಗ್ಗೆ 85 ರೂಪಾಯಿ ಸರ್, ಒಂದು ಆಸ್ಪತ್ರೆ ಹೋದ್ರೆ 95 ರೂಪಾಯಿ ಆಗಿತ್ತು. ಅದೇ ನಾನು ನೋಡಿದೆ ನಿಮ್ಮ ಮೀಡಿಯಾದಲ್ಲಿ ಎಲ್ಲ ಆಟೋಗಳೆಲ್ಲ ಒಂದೇ LPG ಸ್ಟೇಷನ್ ಎಲ್ಲ ಬಹಳ ತೊಂದರೆ ಆಗಿದೆ. ಆದಷ್ಟು ಬೇಗ ನಾವು ಕಮಿಷನರ್ ಅವರು ಎಲ್ಲ LPG ಏಜೆನ್ಸಿಗಳನ್ನ ಕರೆಸ್ಕೊಂಡು ಒಂದ್ಸರಿ ಅವ್ರ ಹತ್ರ ಕೂಡ ಒಂದ್ಸರಿ ಕೂಡ ಮೀಟಿಂಗ್ ತಾವು ಹೇಳ್ದಂಗೆ ಚೆನ್ನಾಗಿದೆ, ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿ ನನಗೆ ಕೂಡ ಒಂದು ಐಡಿಯಾ ಬರುತ್ತೆ, ಅವ್ರಿಗೂ ಒಂದು ಐಡಿಯಾ ಬರುತ್ತೆ. ಅದನ್ನ ಆದಷ್ಟು ಬೇಗ ಕೂಡ ಇಲ್ಲ, ನೀರಿನ ಸಮಸ್ಯೆ ಇತ್ತು, ಇಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಮೊನ್ನೆ ನಮಗೆ ನೀರು ವಾಟರ್ ಎಕ್ಸ್ಟೆನ್ಸಿವ್ 400 ಕ್ಯೂಸೆಕ್ ನಮಗೆ ಬಿಟ್ಟಿದ್ದಾರೆ. ಇವಾಗಿಂದ ನಮ್ಗೆ ನೀರಿನ ತೊಂದರೆ ಇರಲ್ಲ. ಇಲ್ಲ, ನೀರಿಂದಂದ್ರೆ ನಮ್ದು ಡ್ಯಾಮ್ ಒಂದು ಆ ಗೇಟ್ಗಳೆಲ್ಲ ಒಂದು ಇದು ಪ್ರಾಬ್ಲಮ್ ಇತ್ತು, ಹೊಸದಾಗಿ ಮಾಡ್ತಿದ್ರು. ಅವಾಗ ನೀರು ನಾವು ತಗೊಂಡಿರಲಿಲ್ಲ. ಆಗಿದ ತಕ್ಷಣ ನಮ್ಮ ಕಮಿಷನರ್ ಅವರು ಎಲ್ಲರೂ ಸೇರ್ಕೊಂಡು ನಮ್ಮ ರೀಜನಲ್ ಕಮಿಷನರ್ ಅವ್ರ ಹತ್ರ ಮಾತಾಡಿ ನೀರನ್ನು ಬಿಡುಗಡೆ ಮಾಡ್ಕೊಂಡಿದ್ದೀವಿ ನಮ್ಮ ಬಳ್ಳಾರಿಗೆ. ನೀವು ಮೊನ್ನೆ ಆರ್ಡರ್ ಕೂಡ ನೀವೆಲ್ಲ ನೋಡಿದ್ರಿ. ಈ ನೀರಿನ ಸಮಸ್ಯೆ ಇಲ್ದಂಗೆ ನೋಡ್ಕೊಂಡು ಹೋಗ್ತೀವಿ. ಅದ್ರ ಜೊತೆಗೆ ಮುಂಬರುವಂತ ಮುಂದಿನ ತಿಂಗಳಲ್ಲಿ 265 ಕೋಟಿಯಲ್ಲಿ ಏನ್ ತುಂಗಭದ್ರೆಯಿಂದ ಬಳ್ಳಾರಿ ನೇರ ಪೈಪ್ಲೈನ್ ಅನ್ನು ಏನ್ ತಗೊಂಡ್ಬರಬೇಕು, ಅದಕ್ಕೆ ಮುಂಚೆ ಡಿಸ್ಟ್ರಿಬ್ಯೂಷನ್ ಚಾನಲ್ ಅನ್ನು ನಾವೇನ್ ಮಾಡ್ಕೋಬೇಕಂತೇಳಿ ಓವರ್ ಹೆಡ್ ಟ್ಯಾಂಕ್ಸ್ ಪೈಪ್ಲೈನ್ ನಾವೇನು ಅನ್ಕೊಂಡಿದ್ವು 265 ಕೋಟಿ ರೂಪಾಯಲ್ಲಿ ಟೆಂಡರ್ ಆಗಿದೆ. ಟೆಂಡರ್ ಆಗಿದ್ದನ್ನ ಬರೋ ತಿಂಗಳಲ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ಬಳ್ಳಾರಿ ನಗರದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ, ಇಷ್ಟು ದಿನ ಜನ ಎಲ್ಲ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ನಾವು ವಾಟರ್ ಪ್ರಾಜೆಕ್ಟ್ ತರ್ತೀವಿ, ಇನ್ನೊಂದು ಪ್ರಾಜೆಕ್ಟ್ ತರ್ತೀವಿ ಅಂತೇಳಿ ಯಾರ್ಯಾರು ಜನನ ಮೋಸ ಮಾಡಿದ್ರು ಅಂತವ್ರೆಲ್ಲ ಇವತ್ತು ಬಳ್ಳಾರಿ ಜನತೆ ಖುಷಿಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ, ಭರತ್ ರೆಡ್ಡಿ ಅವರು, ನಾಗೇಂದ್ರ ಅವರು ಅಧಿಕಾರಕ್ಕೆ ಬಂದ್ಮೇಲೆ ವಾಟರ್ ಪ್ರಾಜೆಕ್ಟ್ ಅನ್ನು ತಗೊಂಡ್ಬರ್ತಿದ್ದಾರೆ ಅಂತೇಳಿ ಏನು ಖುಷಿಯಾಗಿದ್ದಾರೆ. ಅದೇ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಪ್ರಾಜೆಕ್ಟ್ ಅನ್ನು ಉದ್ಘಾಟನೆ ಮಾಡಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.